ವೈಲ್ಡ್ ಎನಿಮಲ್ಸ್ಗಳು ವೈಲ್ಡೇ ಅದು ಯಾವಾಗಿದ್ರು ಕೂಡ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅವುಗಳ ಆರ್ಭಟ ನೋಡಿಬಿಟ್ರೆ ಏನು ಬೇಕಾದರೂ ಆಗುತ್ತೆ ಅಲ್ಲಿ. ಅದು ಆನೆಗಳ ವಿಚಾರದಲ್ಲಿ ಮಾತ್ರ ಆ ಥರ ತಗೊಳ್ಳೇಬಾರ್ದು. ನಿನ್ನೆ ಕಂಜನ್ ಜೊತೆಗೆ ಕಾಳಕ್ಕೆಳಗಿದ್ದ ಮಾರ್ತಂಡ ಈಗ ಸಾವನ್ನಪ್ಪಿದೆ. ಗಂಭೀರವಾಗಿ ಗಾಯಗೊಂಡಿತ್ತು. ಗಂಭೀರ ಅಂದರೆ ಅತ್ಯಂತ ಗಂಭೀರನೇ ಅದು. ಹೊಟ್ಟೆ ಭಾಗಕ್ಕಂತೂ ಅದರ ಕೋರೆ ಹೋಗ್ಬಿಟ್ಟಿತ್ತು ಕಂಜನಾನೆದು. ಕಿವಿ ಭಾಗಕ್ಕೂ ಕೂಡ ತಿವಿದಿತ್ತು, ಅಲ್ಲೂ ರಕ್ತ ಬರ್ತಾ ಇತ್ತು. ಸೊ ದುಬಾರಿ ಶಿಬಿರದಲ್ಲಿ ಮಾರ್ತಂಡ ಆನೆ ಈಗ ಸಾವನ್ನಪ್ಪಿರೋದು. ನಿನ್ನೆ ಕಂಜನ ಜೊತೆಗೆ ಕಾಳಗಕ್ಕಿಳಿದಿದ್ದಂತಹ ಮಾರ್ತಂಡ ಆನೆ ಇವತ್ತು ಅಸುನೀಗಿದೆ. ಇವತ್ತು ಮಾರ್ತಂಡ ಆನೆ ಸಾವನ್ನಪ್ಪಿರೋದನ್ನು ನೋಡ್ತಾ ಇದ್ದೀರಾ. ನಿಜಕ್ಕೂ ಅಕ್ಷರಶಃ ಅದನ್ನು ನೋಡ್ಕೊಳ್ಳುವಂಥವ್ರು ಇರ್ತಾರಲ್ವಾ, ಮಾವುತರು, ಕಾವಾಡಿಗರು, ಅವರು ಕಣ್ಣೀರು ಹಾಕ್ತಾ ಇರ್ತಾರೆ. ಕಾರಣ ಅದ್ರ ಜೊತೆಗೆ ಒಂದು ಬಾಂಡಿಂಗ್ ಬೆಳೆದ್ಬಿಟ್ಟಿರುತ್ತೆ. ಅದು ಯಾರ ಮಾತನ್ನು ಕೇಳ್ತಾ ಇರೋದಿಲ್ಲ. ಅದು ಅವ್ರು ಯಾರು ಜೊತೆಗಿರ್ತಾನೆ ಮಾವುತ ಕಾವಾಡಿ ಅವನನ್ನು ಮಾತ್ರ ಕೇಳ್ತಾ ಇರುತ್ತೆ. ಅಷ್ಟೊಂದು ಪಳಗ್ಬಿಟ್ಟಿರುತ್ತೆ, ಅಷ್ಟೊಂದು ಬಾಂಡಿಂಗ್ ಅವ್ರ ನಡುವೆ. ಪಾಪ ಅವನು ಕಣ್ಣೀರು ಹಾಕ್ತಾನೆ. ಕಂಜನ ಆನೆ ಮಾಡಿರುವಂಥ ಕಂಜನ ಆನೆ ಹಿಂದೆ ಕೂಡ ಇದೇ ರೀತಿಯಾಗಿ ವರ್ತಿಸಿತ್ತು. ಮೈಸೂರು ಅರಮ ದಸರಾ ಸಂದರ್ಭದಲ್ಲಿ ವರ್ತನೆಯನ್ನು ತೋರಿಸಿತ್ತು. ಆಮೇಲೆ ಆನೆಗಳದ್ದು ಹೇಗೆ ಅಂತಂದರೆ ಕೆಲವೊಂದು ಟೈಮಲ್ಲಿ ಅಗ್ರೆಸಿವ್ ಆಗಿಬಿಡುತ್ತವೆ ಅವೆಲ್ಲ. ಡೋಬಿ ಅಂತ ಹೇಳಿ ಮಾವುತರು ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಡೋಬಿ ಅವರೇ. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ನಿಜ ಬೇಜಾರಾಗುತ್ತೆ. ಇವತ್ತು ನಿನ್ನೆ ಆ ಮಹಿಳೆ ಸಾವನ್ನಪ್ಪಿದ್ರು, ಇವತ್ತು ಮಾರ್ತಂಡ ಆನೆನೂ ಕೂಡ ಸಾವನ್ನಪ್ಪಿರೋದು. ಒಬ್ಬ ಮಾವುತನಿಗೆ ತಾನು ಪಳಗಿಸಿದಂಥ ಆನೆಯ ಜೊತೆಗಿದ್ದಾಗ ಆನೆ ಸಾವನ್ನಪ್ಪಿದಾಗ ಹೇಗಾಗುತ್ತೆ ಅಂತ. ಕೇಳಿಸ್ತಾ ಇದೆಯಾ ಡೋಬಿ? ಡೋಬಿ ಅವ್ರು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಈಗ ಮಾರ್ತಂಡ ಆನೆ ಸಾವನ್ನಪ್ಪಿದೆಯಲ್ಲ, ಒಬ್ಬ ಮಾವುತನಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ತನ್ನ ಆನೆಯನ್ನು ಕಳ್ಕೊಂಡಾಗ. ಹೌದು. ಈಗ ಹೇಳಿ. ಈಗ ಏನಾಗಿದೆ ಅಂದ್ರೆ, ನನ್ನೇ ಇವರೆಲ್ಲ ಬಾತಿಂಗ್ ಅಂತ ಹೇಳಿ ಮಾಡ್ತಾರೆ ಇಲ್ಲಿ. ಹೌದು. ಆ ಬಾತಿಂಗ್ ಮಾಡಾಗ ಅದೇ ವಿಷಯದಲ್ಲಿ ಇವರೆಲ್ಲ ಅಲ್ಲಿಗೆ ಹೋಗಿರೋಂಥದ್ದು. ಗೆಸ್ಟು, ಆನೆ ಇವೆಲ್ಲ ಅಲ್ಲಿಗೆ ಹೋದಾಗ ಏನಾಗಿದೆ ಅಂದ್ರೆ, ಈ ಆನೆಗಳದ್ದು ಸ್ವಲ್ಪ ಹಿಡಿತ ತಪ್ಪೈತು. ಒಂದು ಆನೆದು ಯಾವುದು ಕಂಜನ ಆನೆ ಅಲ್ಲಿ ಹೊಡೆದಿದೆಯಲ್ಲ, ಮತ್ತೆ ಅಲ್ಲಿ ಮಾಡಿದಂತ ಕೆಲಸಗಳೆಲ್ಲ ಕಂಜನ ಆನೆಯಿಂದಾನೆ ತಪ್ಪಾಗಿರೋದು. ಮತ್ತೆ ಅಲ್ಲಿ ಬೇರೆ ಆನೆಲ್ಲ ತನ್ನದೇ ಆಗಿದ್ದು ಹೆಂಗಿರ್ಬೇಕು, ಯಾವ ರೀತಿ ಇರ್ಬೇಕಲ್ಲ ಇತ್ತು. ಅಷ್ಟೊಂದು ಆನೆ ಮಧ್ಯೆ ಕಂಜನ ಆನೆ ಮಾತ್ರ ತಪ್ಪು ಕಾಣಿಸ್ತದೆ ನೋಡಿ. ಈ ತರ ಯಾಕೆಂದ್ರೆ ಅಲ್ಲಿ ಅದು ಸರಿಯಾದ ಹಿಡಿತದಲ್ಲಿ ಇಲ್ಲ. ಅದು ಆನೆ ಆ ಹಿಡಿತದಲ್ಲಿ ಇದ್ದಿದ್ರೆ ಆ ತರ ಆಗ್ತಾ ಇರ್ಲಿಲ್ಲ. ಮತ್ತೆ ಅಷ್ಟೊಂದು ಆನೆ ಹೋಗಿ ಈ ಆನೆ ಅವ್ರ ಇಷ್ಟ ಒಂದ್ ಕಡೆ ಯಾವ ತರ ರಕ್ಷಣೆ ಮಾಡ್ಬೇಕು ಅನ್ನೋದು ಅಲ್ಲಿ ಇಲ್ಲ. ಇವರೆಲ್ಲ ಏನ್ ಟಿಕೆಟ್ ಹಾಕ್ತಾರೆ, ಏನ್ ದುಡ್ಡು ಕೇಳ್ತಾರೆ, ಇದ್ರಲ್ಲಿ ಇತ್ತದು. ಇದ್ರಲ್ಲಿ ಇದ್ದಾಗ ಏನ್ ಹೇಳಿದೆ ಅಂದ್ರೆ, ಬರೀ ಅದ್ರ ಬಗ್ಗೆ ಮಾತ್ರ ನಿಗಾ ಬಂತು ಅವ್ರಿಗೆ. ದುಡ್ಡಿನ ಬಗ್ಗೆ ಮತ್ತೆ ಇನ್ನೇನ್ ಮಾಡೋದಿಲ್ಲ ಅಂತ ಇವ್ರು ತಿಳ್ಕೊಂಡಿರೋಂಥದ್ದು. ಅಂದ್ರೆ ಆನೆ ವಿಚಾರದಲ್ಲಿ ಯಾವತ್ತು ಆನೆ ಮಾಂಸಕ್ಕಾಗಿ ಆದವರಿಗೆ ಅದು ಇರಲೇಬೇಕು. ಮತ್ತೆ ಅದ್ರ ಬಗ್ಗೆ ಸರಿಯಾಗಿ ನಿಗಾ ಇಟ್ಕೊಂಡು ಅದ್ರಿಂದ ನಾವು ಕೆಲಸ ಮಾಡ್ಬೇಕು. ಏನಾಗಿದೆ ಯಾವಾಗ ಅಗ್ರೆಸಿವ್ ಆಗುತ್ತೆ ಗೊತ್ತಾಗೋದಿಲ್ಲಲ್ವಾ? ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಒಂದು ಹಿಡಿತನೂ ಇದೆ ಅದರಲ್ಲಿ. ಆ ಹಿಡಿತ ತಪ್ಪಿ ಹೋಗಿದೆ ಅವರಿಗೆ. ತಪ್ಪಿ ಹೋಗ್ಬಿಟ್ಟಿದೆ. ತಪ್ಪಿ ಹೋದಾಗ ಏನಾಯ್ತದೆ, ಆನೆ ಅಲ್ಲಿ ಒಂದ್ಸರಿ ಹೊಡೆದ ಮೇಲೆ ಏನ್ ಬಿಡಲ್ಲ. ಯಾಕೆ ಅದು ಎದ್ದು ನನಗೆ ಹೊಡೆದ್ ಮುಡ್ತೇನೆ ಅಂತ ಅದು ಕೊಲ್ಲೋವರೆಗೂ ಹೊಡೆದಾಡದೆ ಈ ತರ. ಆ ತರ ಆಗೋಯ್ತು. ಮತ್ತೆ ಅಮ್ಮ ಪಕ್ಕದಲ್ಲಿ ನಿಂತುಬಿಟ್ಟಿತ್ತು. ಎಲ್ಲ ಸುಮಾರು ಇದ್ರು, ಅವರೆಲ್ಲ ತಪ್ಸ್ಕೊಂಡ್ರು. ಮತ್ತೆ ಅಲ್ಲಿಂದ ಇವ್ರು ಹೇಳಿದ ಮಾತನ್ನ ನಾನು ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಆಮೇಲೆ ಅದು ಆನೆ ಪಡಿಸ್ತೇವಲ್ಲ ಅಲ್ಲಿದ್ದೆ, ಅಲ್ಲಿಂದ ಓಡಿ ಹೋದೆ ನಾನು. ಆದ್ರೆ ಹೇಳಿದೆ ನಾನು, ಅವ್ರು ಬೊಬ್ಬೆ ಹಾಕಲ್ಲ. ಅಲ್ಲಿಂದ ಓಡ್ಕೊಂಡು ಹೋಗೋಚ್ಕೇನು ಕೆಲವು ಹುಡುಗರು ನಾವೆಲ್ಲ ಅಲ್ಲಿಗೆ ಹೋಗ್ತಿದ್ವು, ಮಕ್ಕಳನ್ನ ಕರ್ಕೊಂಡು ಓಡ್ತಿದ್ದೆ ನಾನು. ಆಗ ಹೇಳಿದೆ ಯಾರನ್ನ ಕೊಂದ್ಬಿಟ್ಟಿದೆ ಆನೆ ಅಂತ. ನಾನು ಫಸ್ಟ್ ಅದೇ ನನ್ನ ಬಾಯಿಗೆ ಬಂದಿದ್ದು. ಹೋಗಿ ನೋಡೋತ್ತಿಗೆ ನಿಜ ಸರ್. ಬಟ್ ಇವತ್ತು ಮಾರ್ತಂಡರು ಕೂಡ ಸಾವನ್ನಪ್ಪಿದೆಯಲ್ಲ, ಅದ್ರ ಮಾವುತರು ಯಾರಿದ್ರು? ಹೌದೌದು, ಅಲ್ಲೇ ಇತ್ತು. ನಾವು ಹಂಗೆ ಆಯ್ತು ಅದ್ರಲ್ಲಿ ಹೋಗಿ. ಎಲ್ಲಿ ಪೆಟ್ಟಾಗಿತ್ತು ಅದಕ್ಕೆ? ಪೆಟ್ಟು ಸುಮಾರು ಒಂದು ಈ ಕಿಡ್ನಿ ಮತ್ತೆ ಅಲ್ಲಿಂದ ಈ ಬೆಳ್ಳಿ ಇರುವಂತ ಪ್ಲೇಸ್, ಅದು ಕಿಡ್ನಿ ಇರುವಂತದ್ದು. ಮತ್ತೆ ನಮ್ಗೇನು ನಾವು ಬೀಟ ಅಂತ ಹೇಳೋದು ಸರ್, ಆ ತರ ಅವೆಲ್ಲ ಇದ್ದ ಪ್ಲೇಸ್ ಮೂವ್ಮೆಂಟ್ ಅದು. ಅದ್ರ ಕೋರೆ ಹೋಗಿ ಚುಚ್ಚಿಬಿಟ್ಟಿದ್ಯಾ ಅದಕ್ಕೆ?
ಏಟಾದಾಗ ಅದು ಆ ತರ ಒಳ್ಳೆ ಜಾಗ ಆಗ್ಬಿಡ್ತದು. ಹಾಂ ಹಾಂ. ಅದರಿಂದ ಹಿಂಗೆ ಅದ್ರ ಕೋರೆ ನೋವು ಹೋಗಿ ಜಾಸ್ತಿ ಆಗಿ ಅಲ್ಲ, ಒಳಗೆ ತುಂಬಾ ಕಂಜನದ ನೋವಾಗಿತ್ತು. ಕೋರೆ ಅದು ಒಳಗಡೆ ಯಾರಿಗೆ ಗೊತ್ತಿದ್ರು ಚುಚ್ಬಿಟ್ಟಿತ್ತಾ? ವಿಷಯ. ಹಾ ಸರ್, ಕೋರೆನೇ ಒಳಗಡೆ ಹೋಗ್ಬಿಟ್ಟಿತ್ತು ಅದರದ್ದು? ಕೋರೆಯಲ್ಲಿ ತುಂಬಾ ಹೋಗ್ಬಿಟ್ಟಿದೆ ಅದು. ಅದು ಎಷ್ಟು ಉದ್ದ ಇದೆ ನೋಡಿ, ಅದನ್ನೆಲ್ಲ ನೀವು ಆ ಫೋಟೋದಲ್ಲಿ ನೋಡಿದಾಗ ಎಷ್ಟು ಉದ್ದ ಕಾಣಿಸ್ಕೊತದೆ. ಅದು ಪೂರ್ತಿ ಹೋಗಿದೆ, ಪೂರ್ತಿ ಒಳಗಡೆ ಹೋಗ್ಬಿಟ್ಟಿತ್ತು ಹೊಟ್ಟೆಗೆ? ಪೂರ್ತಿ ಒಳಗಡೆ ಹೋಗ್ಬಿಟ್ಟಿತ್ತು. ಹಂಗಾಗಿ ದೊಡ್ಡ ನೋವು ಆಗಿತ್ತು. ಹ್ಮ್. ಹಂಗಾಗಿ ಆ ತಡೆಯಲಾರದೆ ನಮ್ಮ ಕಡೆ ಒಳಗೆ ತುಂಬಾ ಏಟಾಗಿತ್ತು. ಅದು ನನ್ನೇನೆ ಏನೋ ಆ ಥರ ಆಗಿತ್ತಿತ್ತು. ಅದು ಇವತ್ತು ಬೆಳಿಗ್ಗೆಗೆ ತಡೆಯಲಾರದೆ ಸ್ವಲ್ಪ ಹಸಿ ಗಾಯ ಎಲ್ಲ ತಡೀತು. ಅಂದ್ರೆ ಗಾಯ ನೋವಾಗಿ ಬರೋ ಟೈಮಲ್ಲಿ ಇಷ್ಟೊತ್ತಿಗೆ ಅದು ಹಿಂಗೆ ಆಗಿದೆ ಈಗ. ಅಂದ್ರೆ ಆನೆಯ ಮರ್ಮಾಂಗ ಜಾಗಕ್ಕೇನೆ ಪೆಟ್ಟು ಬಿದ್ದಿತ್ತು ಜೋರಾಗಿ? ಹಾ, ಒಳ್ಳೆ ಜಾಕೆ ಹೊಡಿಯೋದು. ಅದು ಇಷ್ಟ ಅಷ್ಟೇ. ಏನ್ ಮನ್ಸ ಹೆಂಗೆ ಕಲ್ದಿರ್ತಾರೆ ಈ ಕರಾಟೆಯವರು, ಅದೇ ತರ ಸಹ ಆನೆ ಇದರಲ್ಲಿ ಕಲ್ದಿರ್ತದೆ. ಅಲ್ಲಿಗೆ ಹೊಡೆದ್ರೆ ಹಿಂಗೆ ನಾನು ಒಂದ್ ಏಟಿಗೆ ತೆಗೆದು ಬಿಡ್ತೀನಿ ಅನ್ನೋದು, ಹಂಗೆ 2-3 ಏಟಿಗೆ ನಾನು ಹೊಡೆದು ಕೊಂಡು ಬಿಡ್ತೀನಿ ಅನ್ನೋ ಇದೆ. ಅದಕ್ಕೂ ಸಮೇತ ಗೊತ್ತಿರ್ತದೆ. ಇದೇ ಫಸ್ಟ್ ಟೈಮ್ ಈ ರೀತಿಯಾಗಿ? ಹಾ, ಇದೆ ಫಸ್ಟ್. ಅಷ್ಟೇ ಸಣ್ಣ ಪುಟ್ಟದಲ್ಲಾಗಿದೆ, ಆದ್ರೆ ಈ ತರ ಆಗಿರೋದು ಫಸ್ಟ್ ಇದೆ. ಅಲ್ಲ, ದುಬಾರಿಯಲ್ಲಿ ಆನೆ ಕಾಳಗದಲ್ಲಿ ಮನುಷ್ಯ ಸತ್ತಿದ್ದು ಫಸ್ಟು, ಬಟ್ ಆನೆನೇ ಈ ರೀತಿ ಕಿತ್ತಾಡ್ಕೊಂಡು ಸಾವನ್ನಪ್ಪಿದ್ದು ಫಸ್ಟ್ ಆಯ್ತು. ಹಾ, ಇದು ನಮ್ಮ ಈ ಸಾಕಾನೆಂದ ಆಗ್ಲಿಲ್ಲ, ಕಾಡಾನೆಂದ ಆಯ್ತು. ಅಲ್ಲ, ಕಾಡಾನಿಂದ ಆಗಿದ್ದು, ಬಟ್ ಸಾಕಾನೆಗಳಿಂದ ಆಗಿದ್ದಿದೆ ಮೊದಲು. ಇದೇ ಮೊದಲು. ಬಟ್ ಕಂಜನ್ ಆನೆ ಹಿಂದೆಯೂ ಕೂಡ ಇದೇ ರೀತಿ ವರ್ತಿಸಿದ್ರಿಂದ ಆದ್ರೂ ಕೂಡ ಯಾಕೆ ಅದನ್ನ ಅಷ್ಟೊಂದು ಹತ್ತಿರದಲ್ಲಿ ಇಟ್ಕೊಳ್ತಾರೆ? ಅದಕ್ಕೆ ಇನ್ನೂ ಪಳಗಸಕ್ಕಾಗಿಲ್ವಾ? ಅದು ಅಷ್ಟು ಅದು ಇವ್ರು ತಿಳ್ಕೊಂಡಿರೋದು ಅದೇನು ಒಳ್ಳೆ ಕೆಲಸನ ಅರ್ಥ ಮಾಡ್ಕೋತ ಇರುವಂದಾಗ ಬೆಳವಣಿಗೆಗೆ ಬೆಳೀತಾ ಇದೆ. ಈಗ ಅದು ಒಳ್ಳೆ ಬೆಳವಣಿಗೆ ಇದ್ದಾಗ ಮತ್ತೆ ಆರೋಗ್ಯ ಸ್ವಲ್ಪ ಚೆನ್ನಾಗಿದೆ. ಒಳ್ಳೆ ಸಣ್ಣ ಹುಡುಗ ವಯಸ್ಸದು. ಬೆಳೀತಾ ವಯಸ್ಸು ಎಷ್ಟು ಅದಕ್ಕೆ? ವಯಸ್ಸಿಗೆ 35-36 ಇರ್ಬೇಕದು. ಒಳ್ಳೆ ವಯಸ್ಸಲ್ಲಿದೆ, ಮಧ್ಯ ವಯಸ್ಕರಲ್ಲಿದೆ ಅದು. ಹಿಂಗಿದ್ದಾಗ ಮತ್ತೆ ಅದು ಕೆಲಸ ಮಾಡೋರ್ದು ಇದು ಹಿಡ್ತಾ ಇಲ್ಲ. ಇಲ್ಲ ಆದ್ರೆ ಅವ್ರಿಗೆ ಫಸ್ಟಿಗೆ ಒಂದಿನ ಇಲ್ಲೇ ಕಾಣಿಸ್ಕೊಂಡಿದೆ ಕಾಡಲ್ಲೇ. ಅವ್ರೆಲ್ಲ ಧೂಳು ಗಿಳು ತಟ್ಟೊತ್ತಿಗೆ ಬೆಳೆಸ್ಕೊಂಡು ಕೆಲಸ ಮಾಡಾಗಲ್ಲ, ಎದ್ದು ಓಡ್ಬಿಟ್ಟಿದೆ ನೋಡಿ. ಅದು ಅವ್ರಿಗೇನೆ ಹೊಡೆದ್ಬಿಡ್ತಿತ್ತು. ಅದನ್ನ ನೋಡಿ ಕ್ಯಾಂಪ್ಗೆ ತಗೊಂಡ್ ಬಂದು ಪುನಃ ಬಸ್ಸು ಅವರೆಲ್ಲ ಬಾತಿಂಗ್ಗೆ ಹೋಗುವಂತಾನೆ, ಇಲ್ಲಿ ಯಾವಾನೆ ಹೊಡೆಯುವಂತಾನೆ ಅಲ್ಲ, ಇದು ತಗೊಂಡು ಹೋಗಿ ನಿಲ್ಸಿ ಮತ್ತೆ ಪ್ರಾಡ್ಸಿ ಅವನಿಗೆ ಅದಕ್ಕೂ ಪ್ರಾಡ್ಸಿಲ್ಲ ಇದಕ್ಕೂ ಪ್ರಾಡ್ಸಿಲ್ಲ ಇಲ್ಲ ಅಂದಂಗೆ ಆಯ್ತು ನೋಡಿ. ಅದು ಮಾರ್ತಾಂಡ ಅತ್ಯಂತ ಸೌಮ್ಯ ಸ್ವಭಾವದ್ದಲ್ವಾ ಅದು? ಹೌದು, ಅದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೊರಡಿತ್ತು. ಈಗ ಒಳ್ಳೆ ಕಲಿಕೆ ಇತ್ತು. ಹೌದು, ಮಾರ್ತಾಂಡ ನೋಡಿದ್ದೀನಿ. ಹೌದು, ಕೊಂಬಿಲ್ದಿರ ಆನೆ ಅಲ್ಲ ಸರ್. ಹೌದು, ಕೊಂಬಿಲ್ಲ ಅದಕ್ಕೆ. ಕೊಂಬಿಲ್ಲ, ಬಟ್ ತುಂಬಾ ಚೆನ್ನಾಗಿ ಮಾತು ಕೇಳ್ತಾ ಇತ್ತು. ಅದು ಅಂತದ್ ಗಲಾಟೆ ಏನು ಮಾಡ್ತಾ ಇರ್ಲಿಲ್ಲ ಅದು. ಏನಿಲ್ಲ, ಗಲಾಟೆ ಇಲ್ಲ. ಬಟ್ ಈಗ ಕಂಜನ್ ಆನೆದ್ ಏನ್ ಮಾಡ್ತಾರೆ? ಮತ್ತೆ ಅದನ್ನ ಪಳಗ್ಸೋಕ್ ಮುಗ್ತಾರ? ಏನ್ ಕತೆ? ಇದು ಪಳಗ್ಸೋದಕ್ಕಿಂತ ನಾವಿಲ್ಲಿ ದುಬಾರ್ಲಿ ಇಟ್ಕೊಳ್ಳೋದು ಕಷ್ಟ ಅದನ್ನ. ಅದು ಹಿಂಗೆ ವರ್ತಿಸ್ತಾನೆ ಇರುತ್ತೆ ಅದು. ಇಲ್ಲಿ ಯಾಕೆ ಇನ್ನು ತೂಗ್ಸೆತ್ತಿಗೆ ಅದು ಇದೆಲ್ಲ ಆಗಾಗ ದೊಡ್ಡ ಜನಸಂಖ್ಯೆ ಬರ್ತಾರೆ. ಹೌದು. ಆ ಬರೋ ಟೈಮಲ್ಲಿ ಮತ್ತೆ ಮರಳಿ ಅದು ಯಾಕೆ ಈಗ ಅದು ಕೊಂದು ಬಿಟ್ಟಿದ್ದೀನಿ ಅಂತ ಅದಕ್ಕೆ ಗೊತ್ತಾಗ್ಬಿಡ್ತೀಗ. ನಾನು ಯಾವತ್ತು ಕೊಲೆ ಮಾಡಿದವನೇ ಅಂತ ಅದಕ್ಕೂ ಅರ್ಥ ಆಗಿದೆ. ಕೊಲೆ ಮಾಡೇ ಬಿಡ್ತೀನಿ, ಬಿಡೋದಿಲ್ಲ ಅಂತ ಹಠ ಕಟ್ತದೆ. ಆಗ ಆನೆಗೆ ಹಠ ಕಟ್ಟೋದು. ಅದು ಬಂದಾಗ ಏನಾಯ್ತದೆ, ಇದು ಅಕಸ್ಮಿತ ಅಮ್ಮ ಅದು ಈ ಮಾರ್ತಂಡಗೆ ಬಂದು ಹೊಡೆದಾಗ ಅದು ಬಿದ್ದಾಗ ಅವಳಿಗೆ ಅದು ಟಚ್ ಆಗಿ ಅವಳು ಬಿದ್ದಿರೋದು. ಬಿದ್ದು ಅವಳು ಇದಕ್ಕೆಲ್ಲ ಕಾಲಡಿಗೆಲ್ಲ ಸಿಕ್ಬಿಟ್ಟ. ಹಂಗಾಗಿ ಅವಳಿಗೆ ಹೇಳಕ್ ಆಗದಿದ್ದು ಆತರ ಆಗ್ಬಿಟ್ಟು ಅಲ್ಲೇ ಅವ್ರದ್ದು ಅಲ್ಲೇ ಪ್ರಾಣ ಹೋಗಂತ ಮೊಮೆಂಟ್ಲೇ ಇತ್ತು. ಲಾಸ್ಟ್ಗೆ ಹುಡುಗರೆಲ್ಲ ತೆಗೆದಾಕಿರೋದ್ರಲ್ಲಿ ಅಷ್ಟೊರಿಗೆ ಈ ಆನೆನ ಬಿಡಿಸ್ಬೋದಿತ್ತು. ಅಲ್ಲಿ ನೋಡಿ ಅದ್ರ ಮಾವುತ ದಾಟ್ಕೊಂಡು ಓಡ್ತಾ ಇರೋದು. ಹೊಡಿತಾ ಇದೆ ಅದು. ಅಲ್ಲ, ಮಾವುತ ಇಲ್ಲಿ ಮಾವುತ ಅಂದ್ರೆ ಇದು ಕಂಜನ್ದಲ್ಲ ಮಾವುತ. ಕಂಜನ್ ಮಾವುತ ಅಲ್ಲಿಗೆ ಹೋಗ್ಲಿಲ್ಲ, ಅವನಿಲ್ಲೋ ಮನೇಲಿ ಇದ್ದವನು ಓಡಿ ಬಂದಿರೋಲ್ಲ ಆಚೆಗೆ. ಮತ್ತೆ ಈಗ ಇವ ಇದು ಈ ಮಾರ್ತಂಡದ ಮಾರ್ತಂಡದಲ್ಲಿ ಮಾಡುವಂತವ್ರು 2 ಜನ ಅಲ್ಲೇ ಇದ್ದಾರೆ ಜೊತೆಗೇನೆ. ಯಾರು ಹೋಗ್ಲಿಲ್ಲ ಆನೆನ ಬಿಡಿಸಕ್ಕೆ. ಎಂತ ಒಂದು ಜೀವ ಆಗಿರ್ಬೋದು, ಅದನ್ನೇ ನಾನು ಹೇಳಿದೆ. ಓಕೆ, ಧನ್ಯವಾದಗಳು ಯೋಗಿ ಅವರೇ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದ್ದಕ್ಕೆ. ನೋಡಿ, ಇಬ್ಬರು ಮಾವುತರಿದ್ರು ಕೂಡ ಯಾರು ಬಿಡಿಸೋಕ್ಕೂ ಕೂಡ ಹೋಗ್ಲಿಲ್ವಂತೆ. ಆ ಕಡೆಗೆ ಅದ್ರ ಮೇಲ್ಗಡೆ ಕಂಜನ್ ಮೇಲೆ ಒಬ್ಬರು ಕೂತಿದ್ದಾನೆ, ಆಮೇಲೆ ಅದ್ರ ಮಾವುತ ಮನೇಲಿದ್ದಂತೆ. ಹಿಂಗ್ರಿ ಏನ್ರಿ, ಛೇ, ಅವನಿಗೆ ಅದು ಕಂಟ್ರೋಲಿಗೆ ಸಿಗ್ತಲ್ಲ. ಯಾರು ಗೊತ್ತಾ, ಒಂದು ಆನೆ ಮಾವುತ ಅಂತ ಇದ್ರೆ ಅವನ ಮಾತ್ರ ಕೇಳತ್ವೆ ಅವು. ಇನ್ನೊಬ್ಬರ ಮಾತನ್ನ ಕೇಳಬೇಕಾದ್ರೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವು. ಯಾರಿರ್ತಾರೆ ಅವರೇ ಅದನ್ನು ಸಾಕಾಕೆ. ಏನಪ್ಪ
ಅನ್ಯಾಯವಾಗಿ ಆ ಕಡೆ ಮಾರ್ತಾಂಡನೂ ಸತ್ತ, ಈ ಕಡೆ ಪಾಪ ಮಹಿಳೆಯೂ ಸತ್ತ ಪಾಪ.